ಬಿಡದಿ ಟೌನ್ಶಿಪ್ ವಿರುದ್ಧ ಸರ್ಕಾರದ ವಿರುದ್ಧ ದೋಸ್ತಿ ಕುಸ್ತಿ ಆಡ್ತಾ ಇದೆ ಸರ್ಕಾರದ ನಿರ್ಧಾರ. ಆ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿಗೆ ಪತ್ರ ಬರೆದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟೌನ್ಶಿಪ್ ನಿರ್ಮಾಣ ರೈತರ ಹಿತಾಸಕ್ತಿಗಳ ವಿರುದ್ಧವಾಗಿದೆ. ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಫಲವತ್ತಾದ ಭೂಮಿಯನ್ನ ಕಬಳಿಸಬೇಕು ಅನ್ನುವಂತಹ ಹುನ್ನಾರ ನಡೆದಿದೆ. ಸರ್ಕಾರದ ನಿರ್ಧಾರ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಅಂತ ವಿಜಯೇಂದ್ರ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಣ್ಣೀರು ಹಾಕ್ತಾ ಇರುವಂತಹ ರೈತ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕಾಗಿದೆ. ಯೋಜನೆಯನ್ನ ನಿಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ವಿಜಯೇಂದ್ರ ಪತ್ರದ ಮೂಲಕ ಒತ್ತಾಯವನ್ನ ಮಾಡಿದ್ದಾರೆ. ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ, ಹಾಗಾಗಿ ಈ ಯೋಜನೆ ಬೇಡ, ಆ ಯೋಜನೆಯನ್ನ ನಿಲ್ಲಿಸಬೇಕು. ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಟೌನ್ಶಿಪ್ ನಿರ್ಮಾಣ ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿದೆ. ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಫಲವತ್ತಾಗಿರುವಂತಹ ಭೂಮಿಯನ್ನ ಕಬಳಿಸಬೇಕು ಅಂತ ಹುನ್ನಾರ ನಡೆದಿದೆ. ಸರ್ಕಾರದ ನಿರ್ಧಾರದ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶ ಮಾಡಬೇಕು ಅಂತ ವಿಜಯೇಂದ್ರ ಪತ್ರದಲ್ಲಿ ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಸರ್ಕಾರದ ವಿರುದ್ಧ ಈಗ ದೋಸ್ತಿ ಸಮರಕ್ಕಿಳಿದಿದೆ. ಅದರ ಭಾಗವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. 18,000 ಕೋಟಿ ರೂಪಾಯಿಯ ಯೋಜನೆ 7,481 ಎಕರೆ ಸ್ವಾಧೀನ ಆಗಿದೆ. ಪತ್ರದಲ್ಲಿ ಎಲ್ಲವನ್ನು ವಿವರವಾಗಿ ವಿವರಿಸಿದ್ದಾರೆ. 7,481 ಎಕರೆ ಫಲವತ್ತಾದಂತಹ ಕೃಷಿ ಭೂಮಿ ಅದನ್ನ ಸರ್ಕಾರ ವಶಪಡಿಸಿಕೊಳ್ಳೋದಕ್ಕೆ ಹೊರಟಿದೆ. 25ಕ್ಕೂ ಹೆಚ್ಚು ಹಳ್ಳಿಗಳ ರೈತರು 470 ದಿನದಿಂದಲೂ ಕೂಡ ಪ್ರತಿಭಟಿಸ್ತಾ ಇದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ನಡೀತಾ ಇದೆ, ಆದರೂ ಸರ್ಕಾರ ಕ್ಯಾರೆ ಅಂತ ಇಲ್ಲ. 3,500ಕ್ಕೂ ಅಧಿಕ ಸಣ್ಣ ರೈತರು ಲಿಖಿತ ರೂಪದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ಒಂದು ಸಾರ್ವಜನಿಕ ವಿಚಾರಣೆಯನ್ನೂ ನಡೆಸದೆ ಅಧಿಸೂಚನೆ ಆಗಿದೆ. ಮಾರುಕಟ್ಟೆ ಬೆಲೆಗಿಂತ ಅತ್ಯಂತ ಕಡಿಮೆ ಬೆಲೆಗೆ ಭೂಮಿ ಸ್ವಾಧೀನ ಆಗ್ತಾ ಇದೆ. ಕೃಷಿಯನ್ನೇ ನೆಚ್ಚಿಕೊಂಡಿರುವಂತಹ ಮಹಿಳೆಯರು ಬೀದಿ ಪಾಲಾಗುವ ಆತಂಕ ಇದೆ. ಈ ಯೋಜನೆ ಶೀಘ್ರವೇ ಕೈಬಿಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ದೋಸ್ತಿ ಒತ್ತಾಯ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿಗೆ ವಿಜಯೇಂದ್ರ ಅವರು ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ನಾವು ಗಮನಿಸ್ತಾ ಇದ್ದೀವಿ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೋಸ್ತಿ ಸಮರಕ್ಕಿಳಿದಿರುವಂಥದ್ದು. ಅದರಲ್ಲೂ ವಿಜಯೇಂದ್ರ ಅವರು ರಾಹುಲ್ ಗಾಂಧಿಗೇನೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನೆಲ್ಲ ಒತ್ತಾಯಗಳಾಗಿದೆ? ಬೇಡ, ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿ ಹೋರಾಟವನ್ನು ಆರಂಭ ಮಾಡಿದೆ. ಜೊತೆಗೆ ಕಳೆದ 470 ದಿನಕ್ಕೂ ಅಧಿಕ ದಿನಗಳ ಕಾಲ ರೈತರು ಈಗಾಗಲೇ ಹೋರಾಟವನ್ನ ಆರಂಭ ಮಾಡಿದ್ದಾರೆ. ಆದ್ರೆ ಸರ್ಕಾರ ಯಾವುದೇ ಒಂದು ನಿರ್ಣಯವನ್ನ ಹಿಂತೆಗೆದುಕೊಳ್ಳುವಂತ ಪ್ರಕ್ರಿಯೆಗೆ ಇನ್ನೂ ಕೂಡ ಮುಂದಾಗಲಿಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಈಗ ಅದು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ವಿಜಯೇಂದ್ರ ಅವರು ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆಯುವುದರ ಮೂಲಕ ಈ ಹೋರಾಟದ ಕಾವನ್ನ ಮತ್ತಷ್ಟು ಜಾಸ್ತಿ ಮಾಡಿದ್ದಾರೆ. ಸಾಮಾನ್ಯವಾಗಿ ರೈತರ ಹೋರಾಟಕ್ಕೆ ಯಾವಾಗ ಹೆಚ್ಚಿನ ಮನ್ನಣೆ ಸಿಗಲಿಲ್ಲ, ಆಗ ಪೊಲಿಟಿಕಲಿ ಅದು ಒಂದು ತಿರುವನ್ನ ಪಡೆದುಕೊಂಡಿದೆ. ಕುಮಾರಸ್ವಾಮಿ ಅವರ ಆದಿಯಾಗಿ ವಿಜಯೇಂದ್ರ ಅವರು ಸೇರಿದಂತೆ ಬಿಜೆಪಿ ಎಲ್ಲ ನಾಯಕರುಗಳು ಆ ಭಾಗಕ್ಕೆ ಹೋಗಿ ಒಂದು ಪ್ರತಿಭಟನೆಯನ್ನ ಮಾಡುವಂತ, ರೈತರಿಗೆ ಜೊತೆಯಾಗಿ ನಿಲ್ಲುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ವಿಜಯೇಂದ್ರ ಅವರು ಬರೆದ ಪತ್ರದಲ್ಲಿ ರಾಹುಲ್ ಗಾಂಧಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದೇಶದಲ್ಲಿ ಯಾವುದೇ ಒಂದು ವಿಚಾರವನ್ನಾದ್ರೂ ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ದೇಶದ ಯಾವುದೇ ರಾಜ್ಯಗಳಿಗೆ ಹೋಗಿ ಪ್ರತಿಭಟನೆಯನ್ನ ಮಾಡುವ, ಬಿಜೆಪಿ ಸರ್ಕಾರ ಮಾಡುವ ಯಾವುದೇ ಒಂದು ಯೋಜನೆಗಳನ್ನ ಅದು ರೈತರಿಗೆ ವಿರುದ್ಧವಾಗಿದೆ ಅನ್ನುವಂತ ಬೊಬ್ಬೆಯನ್ನ ಹಾಕ್ತಾ ಇರ್ತೀರಿ ನೀವು. ಆದ್ರೆ ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇರುವಂತ ಸಂದರ್ಭದಲ್ಲಿಯೇ ರೈತರಿಗೆ ಇಷ್ಟೊಂದು ದೊಡ್ಡ ಮೋಸ ಆಗ್ತಾ ಇರುವಾಗ ಯಾಕಿನ್ನೂ ನೀವು ಸುಮ್ಮನೆ ಕುಳಿತಿದ್ದೀರಿ, ಮಧ್ಯಪ್ರವೇಶವನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಆ ಒಂದು ಹಳ್ಳಿಯ ಭಾಗದಲ್ಲಿ ಮಹಿಳೆಯರಿರಬಹುದು, ರೈತರಿರಬಹುದು, ಎಲ್ಲರೂ ಕೂಡ ಬೇರೆ ಬೇರೆ ಒಂದು ಕೃಷಿಯನ್ನ ನಂಬಿಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಆ ಭಾಗದಲ್ಲಿ ಒಂದು ಅಡಿಕೆ ಮರದಿಂದ ಮಾಡುವಂತ ಒಂದು ತಟ್ಟೆಯನ್ನು ತಯಾರು ಮಾಡುವಂತ ಮಹಿಳೆಯರು ಕೂಡ ಇದ್ದಾರೆ. ಅದೇ ಒಂದು ಸ್ವಾವಲಂಬಿ ಜೀವನವನ್ನ ಕಟ್ಕೊಳ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅಡಿಕೆ ಇರಬಹುದು, ತೆಂಗಿರಬಹುದು, ಹೀಗೆ
ಪ್ರತ್ಯೇಕವಾಗಿ ಈ ಒಂದು ಬೆಳೆಗಳನ್ನ ಬೆಳೆದು ಜೀವನವನ್ನ ಮಾಡ್ಕೊಳ್ತಾ ಇರುವಂತವರಿಗೆ ಸರ್ಕಾರ ಯಾಕೆ ಹೋಗಿ ಈಗ ಅಲ್ಲಿ ರೈತರ ಭೂಮಿಯನ್ನ ವಶಪಡಿಸ್ಕೊಳ್ತಾ ಇದೆ, ಯಾಕೆ ಅದನ್ನ ಕಾಂಕ್ರೀಟ್ ಕಾಡನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ರಾಹುಲ್ ಗಾಂಧಿಗೆ ವಿಜೇಂದ್ರ ಅವರು ಕೇಳಿದ್ದಾರೆ. ಜೊತೆಗೆ ಮಧ್ಯಪ್ರವೇಶವನ್ನು ತಾವು ಮಾಡಬೇಕು, ಸೂಕ್ತವಾದ ಸಮಯ ಇದು ಎನ್ನುವಂತ ಒಂದು ಸಂದೇಶವನ್ನು ಕೂಡ ತಮ್ಮ ಪತ್ರದಲ್ಲಿ ಕಳಿಸಿದ್ದಾರೆ. ವೀಣಾ. ಎಸ್, ಥ್ಯಾಂಕ್ ಯು ರವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.